ಕೋಳಿ ರೋಗಗಳ ಬಗ್ಗೆ ಹೇಳು ಅಣ್ಣ, ಕೋಳಿ ರೋಗಗಳ ಬಗ್ಗೆ ಹೇಳು ಅಣ್ಣ. ಕೋಳಿ ರೋಗದ ಬಗ್ಗೆ ಏನು ಹೇಳೋಣ, ವೈರಸ್ ಇದ್ದಂಗೆ ಇವತ್ತು 30 ಥರ ಬರ್ತಾವೆ, 30 ಥರ ಹೋಯ್ತಾ ಬಡ್ಡೆ. ನಾವು ಯಾವ ರೋಗ ಅಂತ ಕಂಡಿಡಿಮ್ಮ. ಒಂದು ರೋಗ ಅಂತಂದರೆ ಏನಾರ ಮಾಡುಮ್ಮ 20-25 ರೋಗ ಬರ್ತವೆ. ಆಮೇಲೆ ಏನು ಅಂತಂದರೆ ಇವಾಗ ನಾನು ಫಿಕ್ಸ್ ಆಗ್ಬಿಟ್ಟಿನಿ, ಯಾವುದೇ ರೀತಿ ಆ್ಯಂಟಿಬಯೋಟಿಕ್ನೇ ಹಾಕೋದು ಬೇಡ, ಅಚ್ಚುಕಟ್ಟಾಗಿ ನ್ಯಾಚುರಲಾಗಿ ಹಾಕೊಂಡು ನ್ಯಾಚುರಲಾಗಿ ಇರುಮ ಅಂತ. ಆದರೂ ಏನು ಮಾಡೋಕ್ಕಾಗಿಲ್ಲ, ಫೈನಲ್ ಸ್ಟೇಜ್ಗೆ ಹೋದಾಗ ಹಾಕಲೇಬೇಕು. ಫೈನಲ್ ಸ್ಟೇಜಲ್ಲಿ ಇಲ್ಲದೆ ಹೋದಾಗ ಆರಾಮಾಗಿರ್ಬೋದು. ನಾನು ನುಗ್ಗೆ ಸೊಪ್ಪು, ಅಚ್ಚಿಗೆ ಸೊಪ್ಪು ಮತ್ತು ಅರಿಶಿನ ಪುಡಿ, ಉಪ್ಪು ನೀರು, ಈರುಳ್ಳಿ ಎಲ್ಲನೂ ಹಾಕ್ತಿದೆ. ಇವಾಗ ಹೊಸಿ ಕಮ್ಮಿ ಮಾಡೀನಿ, ಯಾಕಂತಂದರೆ ಆ್ಯಂಟಿಬಯೋಟಿಕಲ್ಲಿ ವರ್ಕ್ ಆಗೋಷ್ಟು ಈಗ ಆಯುರ್ವೇದಿಕಲ್ಲಿ ವರ್ಕ್ ಆಯ್ತಾರಲಿಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ಫಿಕ್ಸ್ ಆಗೋಗಿವನೇ. ಈಗೇನಾದರೂ ಫಾರಮ್ಗೆ ಏನಾರು ಸ್ಪ್ರೇ ಮಾಡಬೇಕು ಅಂದರೆ ದನಿಂಗಂಧ, ಮತ್ತು ಇನ್ನೊಂದು ಆಯುರ್ವೇದಿಕಲ್ಲಿ ಅಂತಂದರೆ ಈರುಳ್ಳಿ, ಅರಿಶಿನ ಮತ್ತು ಈಗ ಮಾಮೂಲಿ ಈರುಳ್ಳಿ ಅರಿಶಿನೂ ಮತ್ತು ಒಂಚೂರು ನಿಂಬೆಹಣ್ಣು ಹಿಂಡಿ ಇದು ಎಲ್ಲನೂ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೂದ್ಬಿಟ್ಟು ಹಾಕೋದು ಹೆಚ್ಚುಕಟ್ಟಾಗಿ ಬೆಟರ್ ಅನ್ನಿಸ್ತದೆ. ಯಾಕಂತಂದರೆ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ಅಂತಂದರೆ ಕೋಳಿಗಳು ರೋಗ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಸೇಫ್ಟಿ ಬರೋದಿಲ್ಲ. ಅಂತಂದರೆ ಈಗ ಮೊದಲು ಫಾರಮ್ಗಳು ಕಮ್ಮಿ ಇರ್ತಿದ್ದೋ, ಈಗ ಫಾರಮ್ ಕೋಳಿ ಫಾರಮರಾಗಲಿ ನಾಟಿ ಕೋಳಿ ಫಾರಮರಾಗಲಿ ಕಮ್ಮಿನೇ ಇರೋದಿಲ್ಲ. ಏನು ಅಲ್ಲಿ ಇಲ್ಲಿ ಹೆಚ್ಚು ಮಾಡ್ಕೊಬಿಟ್ಟು ಆ ಕಡೆ ಈ ಕಡೆ ಕೋಳಿ ಇಲ್ಲ ಅಂತ ಅಂದ್ಬಿಟ್ಟಿರ್ತಾರೆ. ಅವು ಗಾಳಿ ಅವಕ್ಕೆ ಕರೋನಾ ವೈರಸ್ ಬತ್ತಲ್ಲ ನಮ್ಮ ಒಂದು ಟೈಮಲ್ಲಿ, ಹಂಗೆ ವಾಕಾಟಿಂದ ತೇಲ್ಕ ಬತ್ತಾನೆ ಇರ್ತದೆ, ನಾವು ಓಡಿಸ್ತಾನೆ ಇರ್ತೀವಿ, ತಿರ್ಗಾ ಬತ್ತಾನೆ ಇರ್ತದೆ, ಓಡಿಸ್ತಾನೆ ಇರ್ತೀವಿ. ಇವಕ್ಕೇನು ಕ್ಲಿಯರ್ ಮಾಡಮ್ಮ, ಮನುಷ್ಯರಿಗಾದರೂ ಲಾಕ್ಡೌನು ಆಳು ಮೂಳು ಅಂತ ಮಾಡ್ತಿದ್ದೆ. ಇವಕ್ಕೆ ಅದು ಎಂಥದ್ದು ಏನೇ ಮಾಡಿದ್ರು ಈಗ ರೋಗ ಬಂದಿರೋ ಕೋಳಿನೇ ಸಪ್ರೇಟಾಗಿ ಇಟ್ಕೊಂಡು ಸಾಕ್ತೀನಿ ಅಂದರೆ ಕೋಳಿನೂ ಸಾಕೋಕ್ಕಾಗೋದಿಲ್ಲ. ಈಗ ವೈರಸ್ ಯಾವುದೋ ಅಂತಲೂ ತಿಳ್ಕೊಳಕ್ಕಾಗೋದಿಲ್ಲ. ಡಾಕ್ಟ್ರ್ ಹತ್ರ ತಗೊಂಡೋದ್ಮೇಲೆ ಪೋಸ್ಟ್ಮಾರ್ಟಮ್ ಮಾಡಿದ್ಮೇಲೆ ಅವರೇನೇ ಹೇಳ್ತಾರೆ, ಏನೋ ಔಷಧಿ ಕೊಡ್ತಾರೆ, ಅವು ಕ್ಲಿಯರ್ ಆಗೋದಕ್ಕೆ ತಲೆಕೆಟ್ಟೋಯ್ತದೆ. ತಲೆಕೆಟ್ಟೋದ್ರಲ್ಲಿ ಹೆಂಗಾರ ಕೆಟ್ಟೋಲಿ ಅನ್ಬೋದು. ಮೆಡಿಕಲ್ಗೆ ಹೋಗ್ಬಿಟ್ಟು ಅಣ್ಣ ಇಂಥ ರೋಗಕ್ಕಿಂತ ಔಷಧಿ ಕೊಡಿ ಅಂದರೆ 2,000 ರೂಪಾಯಿ 3,000 ರೂಪಾಯಿ ಔಷಧಿ ಬಿಲ್ ಹಾಕ್ತಾರೆ. ಹೆಂಗೆ ಕಮ್ಮಿನೂ ಹಾಕೋದಿಲ್ಲ. ಅದರಲ್ಲೇನು ಅಂತಂದರೆ ನಾವು ಯಾವುದೋ ಒಂದು ಔಷಧಿ ಕೇಳಿರ್ತೀವಿ, ಯಾವುದೋ ಒಂದು ಹೇಳ್ತಾ ಇದ್ದೀವಿ ಅಂದ ತಕ್ಷಣ ಹಣ ಇದೊಂಚೂರು ಗುಣಮುಖ ಆಗಿಲ್ಲ, ಇದಕ್ಕೊಂದು ಔಷಧಿ ಕೊಡೋಣ ಅಂತಂದರೆ ಈಗ ಸಾಕಿರೋನಿಗೆ ಅನುಭವ ಇರ್ತದೆ. ಅನುಭವ ಇರೋದಕ್ಕಿಂತ ಅವ್ರು ಕೇಳ್ತೀವಿ ಅನ್ಕೊಳ್ಳಿ. ಅವ್ರು ಹೇಳೋದೇನಪ್ಪ ಅಂತಂದರೆ ಅಣ್ಣ ನಿಧಾಯಿಸಿ ತಗೋ ಅಣ್ಣ, ಈ ಔಷಧಿ ತಗೋ, ಈ ಔಷಧಿ ತಗೋ, ಈ ಔಷಧಿ ತಗೋ, ಎಲ್ಲನ ಹಾಕೋರು ಕೊನೆ ಕ್ಲಿಯರ್ ಆಗೋದಿಲ್ಲ. ಕೋಳಿ ಸತ್ಮೇಲೆ ಅವ್ರು ಬೈಕತ್ತೀವಿ, ಬೈಕಂದ್ರೂ ಕೂಡ ಏನು ಯೂಸ್ ಇರೋದಿಲ್ಲ. ನೆಕ್ಸ್ಟ್ ಸತಿಗೆ ಹೋಗ್ಬಿಟ್ಟು ಹಿಂಗೆ ಅಂತ ಹೇಳಿದ್ರೆ ಅಣ್ಣ ಬಿಸಿಲಿಗೆ ವರ್ಕ್ ಆಗೋದಿಲ್ಲ ಕಣ, ನಾವೇನಣ್ಣ ಮಾಡಮ್ಮ ಅಂತಾರೆ ಮೆಡಿಕಲರು. ಇಷ್ಟೇ ಇನ್ನೇನು ಇರೋದಿಲ್ಲ ಕೆಪಾಸಿಟಿಲಿ, ಏನು ಮಾಡಿದ್ರು ನಮ್ಗೆ ಏನು ಯೂಸ್ ಆಗಲ್ಲ ಅಂತ ತಲೆ ಕೆಟ್ಟೋಗ್ಬಿಟ್ಟು ಇದು ಪೇಷನ್ಸ್ ಔಟ್ ಆಯ್ತದೆ. ಅದಕ್ಕೆ ಮೇಲೆ ಆಯುರ್ವೇದಿಕ್ಕೆ ಬಳಸ್ಕೊಂಡು ಅಚ್ಚುಕಟ್ಟಾಗಿ ಆಯುರ್ವೇದಿಕಲ್ಲೇ ಯೂಸ್ ಮಾಡಮ್ಮ ಅಂತ ಸುಮ್ಮನೆ ಆಗ್ಬಿಟ್ಟಿನ ತೆಗಿ.